ಫ್ರೆಂಡ್ಸ್, ಇವಾಗ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಹಬ್ಬಗಳಿಗೆ ಫೋಟೋಗಳಿಗಾಗಿರ್ಬೋದು ಅಥವಾ ದೇವರ ವಿಗ್ರಹಗಳಿಗಾಗಿರ್ಬೋದು ಈ ರೀತಿ ಹತ್ತಿಹಾರ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಮನೆಯಲ್ಲಿರುವಂಥ ಕಡ್ಡಿ ಬತ್ತಿಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಎಲ್ಲರೂ ಆರಾಮಾಗಿ ಟ್ರೈ ಮಾಡ್ಬೋದು. ನೋಡಿ, ಅದಕ್ಕೆ ನಾನಿಲ್ಲಿ ಒಂದು ಕಾರ್ಡನ್ನು ತೊಗೊಂಡಿದ್ದೀನಿ. ಈ ರೀತಿ ಕಾರ್ಡಲ್ಲಿ ನಾನು ಯು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾರ್ಮಲಾಗಿ ಮನೇಲಿರುವಂಥ ಒಂದು ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಿಂಪಲಾಗಿ ಇರುತ್ತಲ್ವ ಆ ಕಾರ್ಡಲ್ಲಿ ಈ ರೀತಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಡ್ಡಿ ಬತ್ತಿಗಳಿರುತ್ತಲ್ಲ ದೀಪಕ್ಕೆ ಹಾಕುವಂಥದ್ದು, ಅದರಲ್ಲೇ ನಾವು ಈ ರೀತಿಯಾಗಿ ನಾವು ಈ ವಸ್ತ್ರವನ್ನು ರೆಡಿ ಮಾಡ್ಕೋಬೋದು. ನೋಡಿ, ಅದಕ್ಕೆ ಫಸ್ಟ್ ನಾವು ಒಂದು ಕಡ್ಡಿ ಬತ್ತಿಯನ್ನು ತೊಗೊಂಡು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಈ ರೀತಿಯಾಗಿ ನೋಡಿ ಜಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈ 4 ತುದಿಗಳೇನಿರುತ್ತಲ್ವ ಅದನ್ನು ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಉಜ್ಕೋಬೇಕು. ಈ ರೀತಿಯಾಗಿ ಬೆರಳಲ್ಲಿ 2 ಬೆರಳಲ್ಲಿ ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಆ ಪೆಟಲ್ ಶೇಪಲ್ಲಿ ಬರುತ್ತೆ. ಅದೇ ರೀತಿ ಎಲ್ಲದನ್ನು ನಮಗೆ ಎಷ್ಟು ಪೆಟಲ್ಸ್ ಬೇಕು ನೋಡಿಕೊಂಡು ಅಷ್ಟು ಪೆಟಲ್ಸಿಗೆ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಜಸ್ಟ್ 2 ಸಾರಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ತೋರಿಸ್ತೇನೆ. ಒಂದು ಕಡ್ಡಿ ಬತ್ತಿಯನ್ನು ತಗೊಂಡು ಒಂದು ಸರಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮತ್ತು ಇನ್ನೂ ಒಂದು ಸರಿ ಫೋಲ್ಡ್ ಮಾಡ್ಕೋಬೇಕು. ಜಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಸ್ವಲ್ಪ ಈ ರೀತಿ ನಾವು ಅದನ್ನು ಮಾಡಿಕೊಂಡ್ರೆ ಆಯಿತು. 1-2 ಸಾರಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಅದೇ ರೀತಿ ನಮಗೆ ಎಷ್ಟು ಪೆಟಲ್ಸ್ ಬೇಕೋ ನೋಡಿಕೊಂಡು ಅಷ್ಟು ಪೆಟಲ್ಸಿಗೆ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ತುಂಬ ಸುಲಭ. ಈ ಕಡ್ಡಿ ಬತ್ತಿಗಳು ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲಾಗಿ ಕಾಟನ್ ತೊಗೊತೀವಿ. ಕಾಟನಿಂದ ಈ ರೀತಿಯಾಗಿ ಕಡ್ಡಿ ಬತ್ತಿಗಳನ್ನ ರೆಡಿ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯ ಎಲ್ಲರ ಮನೆಯಲ್ಲೂ ಕಡ್ಡಿ ಬತ್ತಿಗಳು ಇದ್ದೇ ಇರುತ್ತಲ್ವ, ಅದರಿಂದ ನಾವು ಈ ರೀತಿ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಜಸ್ಟ್ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಅದೇ ರೀತಿ ನಾನು ಎಲ್ಲ ಪೆಟಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ರೆಡಿ ಆದಮೇಲೆ ಈ ಬೋರ್ಡ್ ಏನು ಯು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಈ ರೀತಿ ಗಮ್ಮನ್ನು ಹಾಕ್ಕೋಬೇಕು. ನಿಮ್ಮ ಹತ್ರ ಯಾವ ಗಮ್ ಇದೆ ಅದನ್ನೇ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಫೆವಿಕಲ್ ಇದ್ದರೆ ಅದನ್ನೇ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಒಂದೊಂದು ಪಕ್ಕ ಒಂದಂತೆ ಜೋಡಿಸ್ಕೊತ ಬರಬೇಕು. ಜಸ್ಟ್ ಈ ರೀತಿಯಾಗಿ ಒಂದ್ರ ಪಕ್ಕ ಒಂದಂತೆ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಲಾಸ್ಟ್ ಇಯರ್ ನಾನು ಈ ರೀತಿ ಗೆಜ್ಜೆ ವಸ್ತ್ರಗಳ ಹಾಕಿದಾಗ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ತುಂಬ ಇಷ್ಟಪಟ್ಟು ರೆಸ್ಪಾನ್ಸ್ನ ಮಾಡಿದ್ರಿ. ಅದೇ ರೀತಿ ಈ ವರ್ಷವೂ ನಾನು ಇನ್ನೂ ಒಂದಿಷ್ಟು ವಸ್ತ್ರಮಾಲೆಗಳನ್ನ ರೆಡಿ ಮಾಡ್ಕೊತೀನಿ. ನೋಡಿ, ಈ ರೀತಿ ರೆಡಿ ಆದಮೇಲೆ ಯು ಶೇಪಲ್ಲಿ ಏನಿದೆ ಅಲ್ವಾ ಅಷ್ಟು ಉದ್ದಕ್ಕೆ ನಾನಿಲ್ಲಿ ಹತ್ತಿ ಎಳೆನ ತೊಗೊಂಡಿದ್ದೀನಿ. 3 ಎಳೆಗಳನ್ನು ತಗೋಬೇಕಾಗುತ್ತೆ. ನಾರ್ಮಲಾಗಿ ನಾವೇನು ಜಡೆ ಹಾಕ್ತೀವಲ್ವ ಅದೇ ರೀತಿಯಲ್ಲೇ ಇಲ್ಲಿ ನಾವು ಜಡೆಯನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಜಸ್ಟ್ ಈ ರೀತಿಯಾಗಿ ಜಡೆ ರೀತಿಯಲ್ಲಿ ಹಾಕ್ಕೊತ ಹೋಗಬೇಕು. ಅದೇ ರೀತಿ ನಾವು ಎಷ್ಟು ಉದ್ದ ತೊಗೊಂಡಿರ್ತೀವೋ ನೋಡಿ ಅಷ್ಟು ಉದ್ದಕ್ಕೂ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಯಾವುದೇ ರೀತಿ ಹಬ್ಬಗಳಿಗಾಗಿರ್ಬೋದು ಫೋಟೋಗಳಿಗಾಗಿರ್ಬೋದು ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಗಮ್ಮನ್ನು ಹಾಕ್ಕೋಬೇಕು. ಗಮ್ಮನ್ನು ಹಾಕ್ಕೊಂಡು ಈ ಜಡೆಯನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಆ ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಹಚ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಚ್ಕೋಬೇಕು. ಜಸ್ಟ್ ಈ ರೀತಿ ಹಚ್ಕೊಂಡಾದ್ಮೇಲೆ ಆಲ್ಮೋಸ್ಟ್ ಇದು ರೆಡಿ ಆದಾಗೆ ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಎಷ್ಟು ಸಿಂಪಲ್ ಡ್ರೈ ಆಗಲಿಬೋದು. ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನಾವು ಈ ಸೈಡಲ್ಲಿ ಏನಿದೆ ಅಲ್ವಾ ಬ್ಯಾಕ್ ಸೈಡ್ ಡಾಟ್ ಅಷ್ಟು ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಜಡೆ ಮೇಲೆ ಈ ರೀತಿ ಅದನ್ನೆಲ್ಲ ಇಲ್ಲಿ ನಾವು ಕುಂದನ್ಸ್ ಅಥವಾ ಟಿಕ್ಲಿಗಳು ಏನು ಬೇಕಂದ್ರೂ ಅಲ್ಲಿ ನಾವು ಸ್ಟಿಕ್ ಮಾಡ್ಕೋಬೋದು. ನಾನಿವತ್ತು ಕುಂದನನ್ನು ಹಚ್ಕೊತಾ ಇದ್ದೀನಿ. ಬೇಕು ಅಂದರೆ ನಿಮಗೆ ಟಿಕ್ಲಿಗಳು ಸಿಗುತ್ತೆ, ಇಲ್ಲ ಅಂದರೆ ಬೇರೆ ಏನಾದರೂ ಡೆಕೋರೇಟಿವ್ ಆಗಿ ನಿಮಗೆ ನಿಮ್ಮ ಇಷ್ಟಕ್ಕೆ ಬೇಕಂತೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಚ್ಕೋಬೋದು. ಕುಂಕುಮದ ಡಾಟನ್ನು ಸಹ ನೀವು ಇಲ್ಲಿ ಇಟ್ಕೋಬೋದು. ಬೇಕು ಅಂದರೆ ಕುಂಕುಮವನ್ನು ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಸಹ ನೀವು ಹಚ್ಕೋಬೋದು. ಜಸ್ಟ್ ನಾನು ಐಡಿಯಾ ಕೊಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಕ್ರಿಯೇಟಿವಿಟಿಗೆ ಹೆಂಗೆ ಬೇಕೋ ಆ ರೀತಿಯಾಗಿ ನೀವು ಹಚ್ಕೊತ ಹೋಗ್ಬೋದು. ಹಾಗೆ ಇಲ್ಲಿ ಪೆಟಲ್ ಮಿಡಲಲ್ಲಿ ಏನು ಗ್ಯಾಪ್ ಇದೆ ಅಲ್ಲ ಅಲ್ಲಿನೂ ಸಹ ನಾನು ಗ್ರೀನ್ ಕಲರ್ ಡ್ರಾಪ್ಸನ್ನು ಹಚ್ಕೊತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ. ಇದೂ ಅಷ್ಟೇ, ಇದನ್ನೇ ಹಚ್ಕೋಬೇಕು ಅಂತಲೂ ಏನೂ ಇಲ್ಲ. ನಿಮಗೆ ಏನು ಇಷ್ಟ ಆಗುತ್ತೋ, ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಹಚ್ಕೋಬೋದು. ನೋಡಿ ಜಸ್ಟ್ ಈ ರೀತಿಯಾಗಿ ರೆಡಿ ಆಗೋಯಿತು. ತುಂಬ ಸಿಂಪಲ್ಲಾಗಿ ಮನೇಲಿರುವಂಥ ಕಡ್ಡಿ ಬತ್ತಿಗಳಿಂದ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.